ಇನ್ನು ಚುನಾವಣಾ ಬಾಂಡ್ಗಳನ್ನೇ ಬಳಸಿಕೊಂಡು ಸಾವಿರಾರು ಕೋಟಿ ರೂಪಾಯಿ ದೇಣಿಗೆ ರೂಪದಲ್ಲಿ ಸಂಗ್ರಹಿಸಿದ್ದಂತ ಪಕ್ಷಗಳಿಗೆ ಈಗ ತಲೆಬಿಸಿ ಶುರುವಾಗಿದೆ. ಯಾಕಂದ್ರೆ ಚುನಾವಣಾ ಬಾಂಡ್ಗಳಿಗೆ ಸಂಬಂಧಪಟ್ಟ ಹಾಗಿನ ವಿವರವನ್ನ ಮಾರ್ಚ್ 12 ಅಂತ ಅಂದ್ರೆ ನಾಳೆಯ ಒಳಗಾಗಿ ಚುನಾವಣಾ ಆಯೋಗಕ್ಕೆ ಸಲ್ಲಿಸೋದಕ್ಕೆ ಕೋರ್ಟ್ ಇವತ್ತು SBIಗೆ ಸೂಚನೆಯನ್ನ ಕೊಟ್ಟಿದೆ. ಅಷ್ಟೇ ಅಲ್ಲ, ಮಾರ್ಚ್ 15ನೇ ತಾರೀಕಿನಂದು ಸಂಜೆ 5 ಗಂಟೆಯ ಒಳಗಾಗಿ ಚುನಾವಣಾ ಆಯೋಗ ಈ ಮಾಹಿತಿಯನ್ನ ತನ್ನ ಅಧಿಕೃತ ವೆಬ್ಸೈಟ್ ನಲ್ಲಿ ಪ್ರಕಟಿಸಬೇಕು ಅಂತಾನೂ ಸೂಚಿಸಿದೆ. ಹೀಗಾಗಿ ಯಾರ್ಯಾರು ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಕೊಟ್ಟಿದ್ದಾರೆ ಅನ್ನೋದು ನಾಳೆ ಬಹಿರಂಗ ಆಗುತ್ತೆ. ಈ ನಡುವೆನೆ ಹೆದರಿಸಿ ಬೆದರಿಸಿ ಬಿಜೆಪಿ ಹಣ ಪೀಕಿತ್ತು, ಮೋದಿ ಮುಖವಾಡ ನಾಳೆ ಬಯಲಾಗುತ್ತೆ ಅಂತ ಕಾಂಗ್ರೆಸ್ ಕಿಡಿಕಾರ್ತಾ ಇದೆ. ಚುನಾವಣಾ ಬಾಂಡ್ ನಾಳೆನೆ ಮಾಹಿತಿ ನೀಡಲು SBIಗೆ ಸುಪ್ರೀಂ ಚಾಟಿ. ಮೋದಿಯ ಚಂದಾದಂಧ ಬಯಲಾಯಿತು ಎಂದ ರಾಹುಲ್ ಗಾಂಧಿ. ಇವರ ಆಕ್ರೋಶದ ಕಟ್ಟೆಯೊಡೆದಿದೆ. ಕೇಂದ್ರ ಸರ್ಕಾರ ಮತ್ತು SBI ವಿರುದ್ಧ ಧಿಕ್ಕಾರ ಕೂಗ್ತಿದ್ದಾರೆ. ಇದರಿಂದಾಗಿ ಸ್ಥಳದಲ್ಲಿ ಹೈ ಡ್ರಾಮಾ ನಡೆಯಿತು. ಚುನಾವಣಾ ಬಾಂಡ್ ಕುರಿತ ಮಾಹಿತಿಯನ್ನ SBI ಮುಚ್ಚಿಡ್ತಿದೆ ಅಂತ ಆರೋಪಿಸಿ ಬೆಂಗಳೂರಿನ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಇವತ್ತು ಯುವ ಕೈ ಕಾರ್ಯಕರ್ತರು SBIಗೆ ಮುತ್ತಿಗೆ ಹಾಕಲೆತ್ನಿಸಿದ್ರು. ಆಗ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ಇತ್ತ ಬೆಂಗಳೂರಿನಲ್ಲಿ ಪ್ರತಿಭಟನೆ ನಡೆಯುತ್ತಿರೋ ವೇಳೆಗೆ ಅತ್ತ ದೆಹಲಿಯಲ್ಲಿ ಇದೇ SBIಗೆ ಕಪಾಳ ಮೋಕ್ಷ ಮಾಡಿದೆ ಸುಪ್ರೀಂ ಕೋರ್ಟ್. ಚುನಾವಣಾ ಬಾಂಡ್ಗಳ ಮಾಹಿತಿ ನೀಡಲು ಅಧಿಕ ಸಮಯ ಕೋರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದ್ರೆ SBI ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ವಜಾಗೊಳಿಸಿದೆ. ನಾಳೆಯೇ ಸಂಪೂರ್ಣ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಲು SBIಗೆ ತಾಕೀತು ಮಾಡಿದೆ. SBI ತನ್ನ ಅರ್ಜಿಯಲ್ಲಿ ಸ್ವತಃ ಎಲ್ಲಾ ವಿವರಗಳು ಪ್ರತ್ಯೇಕವಾಗಿ ಲಭ್ಯವಿವೆ ಅಂತ ಉಲ್ಲೇಖಿಸಿದೆ. ಹಾಗಿರುವಾಗ ಹೆಚ್ಚುವರಿ ಸಮಯ ಯಾಕೆ ಅಂತ ಪ್ರಶ್ನಿಸಿರೋ ಸುಪ್ರೀಂ SBIಯನ್ನ ತರಾಟೆಗೆ ತೆಗೆದುಕೊಂಡಿತು. ಅಲ್ಲದೆ ಮಾಹಿತಿ ನೀಡಲು 1 ದಿನದ ಅವಕಾಶ ಮಾತ್ರ ನೀಡಿದೆ. ಕಳೆದ ಫೆಬ್ರವರಿ 15ರಂದು ಸುಪ್ರೀಂ ಚುನಾವಣಾ ಬಾಂಡ್ ಅನ್ನ ಅಸಂವಿಧಾನಿಕ ಅಂತ ರದ್ದುಗೊಳಿಸಿತ್ತು. SBIಗೆ ಚುನಾವಣಾ ಬಾಂಡ್ನ ಎಲ್ಲಾ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ನೀಡಲು ಮಾರ್ಚ್ 6ರವರೆಗೆ ಸಮಯ ಕಲ್ಪಿಸಿತ್ತು. ಆದರೆ ಚುನಾವಣಾ ಬಾಂಡ್ಗಳ ಪೂರ್ಣ ಮಾಹಿತಿ ನೀಡಲು ಜೂನ್ 30ರವರೆಗೂ ಅಂದ್ರೆ 4 ತಿಂಗಳ ಕಾಲಾವಕಾಶ ಕೋರಿ SBI ಅರ್ಜಿ ಸಲ್ಲಿಸಿತು. ಲೋಕಸಭೆ ಚುನಾವಣೆ ಮುಗಿಯೋವರೆಗೂ SBI ಅವಕಾಶ ಕೇಳಿರೋದು ತೀವ್ರ ವಿರೋಧಕ್ಕೆ ಕಾರಣವಾಗಿತ್ತು. ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ 5 ನ್ಯಾಯಾಧೀಶರ ಪೀಠವು ಮಾರ್ಚ್ 6ರೊಳಗೆ ಚುನಾವಣಾ ಬಾಂಡ್ ಖರೀದಿಯ ಎಲ್ಲಾ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು ಎಂಬ ಈ ಹಿಂದಿನ ತನ್ನ ಆದೇಶ ಪಾಲಿಸದ ಮತ್ತು ಈ ಪ್ರಕ್ರಿಯೆ ವಿಳಂಬಗೊಳಿಸಿ ಅಸಹಕಾರ ತೋರಿದ SBIಗೆ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ. ಸುಪ್ರೀಂ ಆದೇಶದಲ್ಲಿ ಸೂಚಿಸಿದ ಟೈಮ್ ಲೈನ್ಗಳ ಮೂಲಕ ನಿರ್ದೇಶಗಳನ್ನು ಅನುಸರಿಸದಿದ್ರೆ SBI ವಿರುದ್ಧ ಉದ್ದೇಶಪೂರ್ವಕ ಅಸಹಕಾರಕ್ಕಾಗಿ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ನೀಡಿದೆ. ಇನ್ನು ಸುಪ್ರೀಂ ಆದೇಶದ ಕುರಿತಂತೆ ಕಾಂಗ್ರೆಸ್ ಸಂಸದ ರಾಹುಲ್ ಗಾಂಧಿ ಎಕ್ಸ್ನಲ್ಲಿ ಟ್ವೀಟ್ ಮಾಡಿ ಮೋದಿ ವಿರುದ್ಧ ವಾಗ್ಬಾಣ ಹೂಡಿದ್ದಾರೆ. ಬಯಲಾಗಲಿದೆ ನರೇಂದ್ರ ಮೋದಿಯ ದೇಣಿಗೆ ವ್ಯವಹಾರ. 100 ದಿನದಲ್ಲಿ ಸ್ವಿಸ್ ಬ್ಯಾಂಕ್ನಲ್ಲಿರುವ ಕಪ್ಪು ಹಣ ವಾಪಸ್ ತರುವ ಭರವಸೆ ನೀಡಿ ಅಧಿಕಾರಕ್ಕೆ ಬಂದ ಸರ್ಕಾರ ತನ್ನದೇ ಬ್ಯಾಂಕ್ನ ದತ್ತಾಂಶ ಮುಚ್ಚಿಟ್ಟು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಭ್ರಷ್ಟ ಕೈಗಾರಿಕೋದ್ಯಮಿಗಳು ಮತ್ತು ಸರ್ಕಾರದ ನಂಟು ಬಯಲು ಮಾಡುವ ಆ ಮೂಲಕ ದೇಶದ ಮುಂದೆ ನರೇಂದ್ರ ಮೋದಿ ನೈಜ ಮುಖ ತೋರಿಸಲಿರುವ ಚುನಾವಣಾ ಬಾಂಡ್ಗಳು ಭಾರತೀಯ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಗರಣ ಎಂದು ಸಾಬೀತುಪಡಿಸಲಿವೆ. ಕಾಲಾನುಕ್ರಮವು ಸ್ಪಷ್ಟ. ದಾನ ನೀಡಿ ವ್ಯವಹಾರ ಪಡ್ಕೊಳ್ಳಿ, ದೇಣಿಗೆ ನೀಡಿ ರಕ್ಷಣೆ ಪಡೆದುಕೊಳ್ಳಿ, ದೇಣಿಗೆ ನೀಡಿದವರ ಮೇಲೆ ಆಶೀರ್ವಾದದ ಸುರಿಮಳೆ ಮತ್ತು ಸಾರ್ವಜನಿಕರ ಮೇಲೆ ತೆರಿಗೆ ಹೊರೆ. ಇದು ಬಿಜೆಪಿಯ ಮೋದಿ ಸರ್ಕಾರ. SBI ನಾಳೆ ಚುನಾವಣಾ ಆಯೋಗಕ್ಕೆ ಎಲ್ಲಾ ಮಾಹಿತಿ ಒದಗಿಸುತ್ತಾ ಅಥವಾ ಇನ್ಯಾವ ಕುಂಟು ನೆಪ ಹೇಳುತ್ತೋ ನೋಡಬೇಕು. ಬ್ಯೂರೋ ರಿಪೋರ್ಟ್, TV9.